ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗ 5:30 ಆಗಿದೆ. ನಾವು ಕಾಲೇಜಿಂದ ಟೂರ್ ಹೋಗ್ತಾ ಇದ್ದೀವಿ. ಇನ್ನೂ ಯಾರೂ ಬಂದಿಲ್ಲ, ಸುಮ್ಮನೆ ಕಾಯ್ಕೊಂಡು ನಿಂತಿದ್ದೀವಿ ಇಲ್ಲಿ. ಓಕೆ, 5:45 ಬನ್ನಿ, 6 ಗಂಟೆಗೆ ಹೊರಡ್ತೀವಿ ಅಂತ ಹೇಳಿದರು. ನಾವು 5:50 ಕರೆಕ್ಟಾಗಿ ಬಂದಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಹೊರಡ್ತಾರೆ. ನಮ್ಗೆ ಹೇಗೋ ಟೈಮ್ ಇತ್ತು, ಅದಕ್ಕೆ ಮ್ಯಾಚ್ ಅಟೆಂಡ್ ಮಾಡಿದ್ವಿ. ಅದಾದಮೇಲೆ ಬಸ್ ಬಂದಿದ್ದು 7:20ಗೆ, ನಾವು ಬಂದಿದ್ದು 5:50ಗೆ. ಫಸ್ಟ್ ನಾವು ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ಒಂದು ಪ್ಲೇಸಲ್ಲಿ ಗಾಡಿಯಿಂದ ನಿಲ್ಲಿಸ್ಬಿಟ್ಟು ತಿಂಡಿ ಎಲ್ಲ ತಿಂದ್ವಿ. ಆ್ಯಂಡ್ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಈ ಟೀ ಶರ್ಟ್ ಹಾಕ್ಕೊಂಡು ಬರಬೇಕು ಅಂತ. ನಾನು ತುಂಬ ಒಳ್ಳೆ ಹುಡುಗಿ ಆಗಿರೋದ್ರಿಂದ ಹಾಕ್ಕೊಬಂದೆ. ಎಲ್ಲರೂ ಈ ಥರ ಕಲರ್ ಡ್ರೆಸ್ ಹಾಕ್ಕೊಬಂದು ಮೋಸ ಮಾಡಿಬಿಟ್ರು ನೋಡಿ. ಅಲ್ಲಿ ಅರ್ಧಕ್ಕರ್ಧ ಜನ ಅವ್ರಿಗೆ ಇಷ್ಟ ಬಂದಿರೋ ಬಟ್ಟೆ ಹಾಕ್ಕೊಂಡೇ ಬಂದಿದ್ದಾರೆ. ಹತ್ರ ನೀ ಬೀಯಿಂಗ್ ಅ ಒಬಿಡಿಯಂಟ್ ಟೀಚರ್ ಇದು ಹಾಕ್ಕೊಬಂದಿದ್ದೀನಿ. ಐ ಆಮ್ ಅ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಈವನ್ ಐ ವಾಸ್ ಅ ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಬಟ್ ದೆನ್ ಐ ವಾಸ್ ಒಬಿಡಿಯಂಟ್. ಮಿಸ್ಚೀವಿಯಸ್. ನಾವು ಚಿಕ್ಕಮಗಳೂರು ತಲುಪುವಾಗಲೇ 1:30 ಆಗಿತ್ತು. ಅದಕ್ಕೆ ರೆಡಿ ಆಗಿಬಿಟ್ಟು ಊಟ ಮಾಡ್ಕೊಂಡು ಹೊರಟ್ವಿ. ಸಾಂಬ್ಲಿ ಮತ್ತೆ I am not ma'am, I am a friend. ಅದಕ್ಕೆ ಆ ಥರ ಇನ್ನೊಂದು ರೋಲರ್ ಕೋಸ್ಟರ್ ರೈಡ್. This is our Kannada sir, my Kannada sir. our Kannada teacher. ಈ ಪ್ರಕೃತಿಯ ರಮಣೀಯ ದೃಶ್ಯವನ್ನು ನೋಡಲು ನನ್ನ 2 ಕಣ್ಣುಗಳು ಸಾಲಲಿಲ್ಲ. ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ 2 ಕಣ್ಣು ಇಟ್ಕೊಂಡಿದ್ದೆ. ಅಲ್ಲಿ ಹೋಗೋ ತನಕ ಚೆನ್ನಾಗಿತ್ತು. ಹೋಗೋದ್ಮೇಲೆ ಹೇಳಿದ್ರು ಇದನ್ನು ಹತ್ತಬೇಕು ಅಂತ, ವಿಚ್ ವಾಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ನನಗೆ ಚಿಕನ್ ಗುನ್ನಿ ಆಗಿಬಿಟ್ಟು ನನಗೆ ನಡೆಯೋಕ್ಕಾಗದೆ ತುಂಬ ಪ್ರಾಬ್ಲಮಲ್ಲಿ ಆಗಿತ್ತು. ಸೊ ಆ ಪೇನ್ ಮತ್ತೆ ಬರ್ಬೋದು ಅನ್ನೋ ಭಯದಲ್ಲಿದೆ. ಬಟ್ ದೆನ್ ಇದನ್ನು ಹತ್ತೋ ಧೈರ್ಯ ಮಾಡ್ತಾ ಇದ್ದೀನಿ. ಎಲ್ಲಿ ನಿಲ್ತೀನಿ ನಂಗೆ ಗೊತ್ತಿಲ್ಲ, ಆದರೂ ಧೈರ್ಯ ಮಾಡತ್ತಿರ್ತಾಯಿದ್ದೀನಿ. ನೋಡೋಣ. ಇಷ್ಟು ಹೈಟಲ್ಲಿರೋ ಇಲ್ಲ ಯಾವತ್ತೂ ಕ್ಲೈಮ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲೂ ಹೋಗಿಲ್ಲ ನಾನು. ಕೊಡಗಲ್ಲೇ ಹುಟ್ಟು ಬೆಳೆದು ಇದುವರೆಗೂ ಮಲ್ಲಳ್ಳಿ ಫಾಲ್ಸ್ ಕೆಳಗೆ ತನಕ ಹೋಗಿಲ್ಲ ನಾನು. ಸೊ ನೋಡೋಣ, ಅರ್ಧದಲ್ಲಿ ನಿಂತರೂ ನಿಲ್ಬೋದು, ಹೋದ್ರೂ ಹೋಗ್ಬೋದು. ಹಾಫ್ ವೇ ಬಂದಿದ್ದೀವಿ. ಹಾಫ್ ವೇಗೆ ತುಂಬ ಸುಸ್ತಾಗ್ತಾಯಿದೆ, ಆದರೂ ಹೋಗ್ತೀವಿ. ಇನ್ನು ಅಷ್ಟು ದೂರ ಇದೆ, ಅಷ್ಟು ದೂರ ಹೋಗ್ಬಿಟ್ರೆ ಆಯಿತು. ಉಸಿರಾಡೋಕ್ಕೆ ಕಷ್ಟ ಆಗ್ತದೆ. ಆದರೂ ಗ್ರೀಷ್ಮ ಅವರು ಈ ಮುಳ್ಳಯ್ಯನಗಿರಿ ಶಿಖರದ ತುದಿಯನ್ನ ಮಹಿಳಾ ಅಭ್ಯರ್ಥಿ. ಅದಕ್ಕೆ ಎಲ್ಲರೂ ಸಾಮಾನ್ಯವಾದ ಸಾಧನೆ ಅಲ್ಲ. ಅವ್ರನ್ನ ನಾವು ಮೇಲಿಗೆ ತಳ್ಕೊಂಡು ಬರೋಷ್ಟೊತ್ತಿಗೆ ಕಾಲಲ್ಲಿ ಹತ್ತಿದ್ದಾರೆ ಅಂತ ನಾವು ಇವತ್ತು ಬರೀ ಕಾಲಲ್ಲಿ ಹತ್ತಿದ್ದಾರೆ. ಈ ಮೂಲಕ ಒಂದು ಏನಣ್ಣ ಅದು ರೋಪ್ ವೇನ ನಿರ್ಮಾಣ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಅದರಿಂದ ಗ್ರೀಷ್ಮ ಅವರು ಈ ಮೂಲಕ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ. ಅವಳಂತೂ ಬಿಟ್ಟು ಹೋಗಿದ್ಲು, ಅದಕ್ಕೆ ಇವ್ರ ಜೊತೆ ಬಂದೆ. ಇಷ್ಟು ಮೇಲೆ ಬಂದೆ. ಅಲ್ಲಿಂದ ಮೇಲೆ ಇನ್ನೂ ಕೂಲ್ ಆಗಿದೆ. ಮತ್ತೆ ಇದಕ್ಕೂ ಸಾರ್ಥಕ. ಇಲ್ಲಿ ಮೇಲೆ ಬಂದರೆ ಒಂದು ಟೆಂಪಲ್ ಇದೆ. ಆಮೇಲೆ ಏನಿದೆ ಅಂತ ನೋಡೋಣ. ನನಗೆ ನನ್ನ ಮೇಲೆ ತುಂಬ ಖುಷಿ ಆಗ್ತಾಯಿದೆ, ಏಕೆಂದರೆ ಫಸ್ಟ್ ಟೈಮ್ ನಾನು ಸಾಹಸ ಮಾಡಿ ಇಷ್ಟೊಂದು ಹೈಟಲ್ಲಿರೋ ಬೆಟ್ಟ ಹತ್ತಿರೋದ್ರಿಂದ. ಹಿಲ್ ಸ್ಟೇಷನಲ್ಲಿ ಇರೋರಾಗಿದ್ರು ಯಾವತ್ತೂ ಹಿಲ್ಸ್ಗೆ ಹತ್ತುತ್ತಾ ಇರಲಿಲ್ಲ. ಟಯರ್ಡ್ ಆಗಿಬಿಟ್ಟಿದ್ದೀನಿ, ಬಟ್ ದ ಪ್ಲೇಸ್ ಇಸ್ ರಿಯಲಿ ಗುಡ್. ಈ ವ್ಯೂಗೋಸ್ಕರ ನಾವು ಅಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀವಿ. ಅಷ್ಟು ಕಷ್ಟಪಟ್ಟು ಹತ್ತು ಬಂದಿದ್ದಕ್ಕೂ ಇದು ನೋಡಿದ ತಕ್ಷಣ ಸಮಾಧಾನ ಆಯಿತು. ಮಿಸ್ ಮಾಡ್ಕೋತಿದ್ದೆ ಬಂದಿರಲಿಲ್ಲ ಅಂದರೆ ಅಂತಲೂ ಅನ್ನಿಸ್ತು. ಇಳಿಯೋದು ಕಷ್ಟ ಆಗಿಲ್ಲ, ಇಳಿಯೋದು ಸುಲಭವಾಗಿ ಇಳಿಬೋದಿತ್ತು. ಬಟ್ ಇಳಿದಾದ್ಮೇಲೆ ಕಾಲು ಈ ಥರ ಶಿವರ್ ಆಗ್ತಾಯಿತ್ತು ಒಂದಷ್ಟು ಹೊತ್ತು.
ಬುಡನ್ಗಿರಿಗೆ ಹೋಗಿದ್ದಾಯಿತು, ಸಾಹಸ ಮಾಡಿ ಅದಾದ್ಮೇಲೆ ಇವಾಗ ಬಾಬಾ ಬುಡನ್ಗಿರಿಗೆ ಹೋಗ್ತಾ ಇದ್ದೀವಿ. ಹಿಂದೆ ಇರೋರೆಲ್ಲ ಗುರಾಯಿಸ್ಕೊಳ್ತಾ ಇದ್ದಾರೆ, ಅದಕ್ಕೆ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಟಯರ್ಡ್ ಆಗಿಬಿಟ್ಟಿದ್ದೀವಿ, ಅದು ಹೋಗ್ಬೇಕಲ್ಲ ಅಂತ ಹೋಗ್ತಾ ಇದ್ದೀವಿ. ಬಾಬಾ ಬುಡನ್ಗಿರಿ ಇನ್ನೂ ತಲುಪಿಲ್ಲ, ಅದಕ್ಕೂ ಮುಂಚೆ ಒಂದಷ್ಟು ಜನ ಆ್ಯಸ್ ಯೂಶಲ್ ಗೊತ್ತಿದೆಯಲ್ಲ ಕಗ್ತಾ ಇದ್ದಾರೆ. ಸೊ ಅವ್ರದ್ದೆಲ್ಲ ಮುಗಿಸ್ಕೊಳ್ಳಿ ಅಂತ ನಾವು, ನಮಗೊಂದು ಪ್ರಾಬ್ಲಮ್ ಇದೆ, ಬೇರೆಯವ್ರು ಮಾಡೋದು ನೋಡಿದ್ರೆ ನಮಗೂ ಬಂದುಬಿಡುತ್ತೆ. ಅದಕ್ಕೆ ನಾವು ಗಾಡಿಯಿಂದನೇ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ನಡ್ಕೊಂಡು ಬರ್ತಾಯಿದ್ದೀವಿ. ಓಕೆ, ನೋಡೋಣ. ಇಲ್ಲೊಂದು ಒಳ್ಳೆ ಒಂದು ಜಾಗ ನೋಡಿದ್ವಿ, ಅದೊಂದು ಹೋಮ್ ಸ್ಟೇ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ. ನೆಕ್ಸ್ಟ್ ಟೈಮ್ ಬಂದಾಗ ನೀವ್ಯಾರಾದರೂ ಬಂದರೆ ಇದೇ ಹೋಮ್ ಸ್ಟೇಗೆ ಬನ್ನಿ. ನಾವು ಬಾಬಾ ಬುಡನ್ಗಿರಿಗೆ ಬಂದಿದ್ದೊಂದು 5 ಮಿನಿಟ್ಸ್ ಲೇಟ್ ಆಗೋಯ್ತು. 6 ಲಾಸ್ಟು, 6:10 ಆಗೋಯ್ತು, 10 ಮಿನಿಟ್ಸ್. ಅದಕ್ಕೆ ಬಿಡ್ತಾ ಇಲ್ಲ. ಯಾರಾದರೂ ಬರೋರು ಇದ್ದರೆ ಬಾಬಾ ಬುಡನ್ಗಿರಿಗೆ 6 ಒಳಗೆ ಬನ್ನಿ, ಅದಕ್ಕೂ ಲೇಟಾಗಿ ಬರ್ತೀವಿ. ಎಲ್ಲ ಮುಗೀತು ಆಲ್ಮೋಸ್ಟ್, ಆದ್ರೂ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಊಟ ಮಾಡಿ ಹೋಗಿ ಮಲ್ಕೊಳ್ಳೋದು. ಆಮೇಲೆ ಊಟ ಮಾಡಿದ್ವಿ, ಊಟ ಮಾಡಿದ್ಮೇಲೆ ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ಡೇ 1 ಆಫ್ ಚಿಕ್ಕಮಗಳೂರು. ಡೇ 2 ಆದಷ್ಟು ಬೇಗ ಬರುತ್ತೆ. ಅಂಟಿಲ್ ದೆನ್ ಬೈ ಬಾಯ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್.